ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಹೋಮ್ ಮೇಡ್ ಬರ್ಗರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಬರ್ಗರ್ ಬನ್ಸು, ಎಲ್ಲ ಕಡೆ ಸಿಗುತ್ತೆ. ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತೇನು ವಿಶೇಷ ಅಂದರೆ, ಇವತ್ತು ನನ್ನ ಮಗಳೇ ಬರ್ಗರ್ ಮಾಡ್ತಾಯಿದ್ದಾಳೆ. ಇದನ್ನು ಯಾವ ಥರ ಕಟ್ ಮಾಡ್ಕೊಬೇಕು ಅಂತ ತೋರಿಸ್ತಾ ಇದ್ದಾಳೆ. ಇದಕ್ಕೆ ಬೇಕಾಗಿರೋ ಸಾಮಾನು ಸಾಸು ನೋಡಿ, ಇದು ಪಿಜ್ಜಾ ಸಾಸು ಮತ್ತು ಪನ್ನೀರು ನೀವು ಯಾವ ಸೈಜ್ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಚಿಲ್ಲಿ ಪೌಡ್ರ್ 1 ಟೇಬಲ್ ಸ್ಪೂನು, ಗರಂ ಮಸಾಲ 1/2 ಟೇಬಲ್ ಸ್ಪೂನು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೆಂಚು ಮೇಲೆ ಬಿಸಿ ಮಾಡ್ಕೊಬೇಕು. ಫ್ರೈ ಥರ ಮಾಡ್ಕೊಬೇಕು. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ ನೋಡಿ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1/2 ಟೇಬಲ್ ಸ್ಪೂನು ಮತ್ತು ಗರಂ ಮಸಾಲ 1/2 ಟೇಬಲ್ ಸ್ಪೂನ್ ಇಷ್ಟು ಚೆನ್ನಾಗಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ. ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಹೆಂಚು ಮೇಲೆ ಬಟರ್ ಹಾಕ್ಕೊಂಡು, ಹೆಂಚು ಬಿಸಿ ಆದಮೇಲೆ ಬಟರ್ ಹಾಕ್ಕೊಳ್ಳಿ. ಬಟರ್ ಹಾಕ್ಕೊಂಡ್ಮೇಲೆ ಪನ್ನೀರ್ ನಾವೇನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀರೋ ಅದನ್ನು ಇಕ್ಕೊಬೇಕು. ಬಿಸಿ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಬಟರ್ನ ಕರಗಿಸ್ಕೊಂಬಿಟ್ಟು ಪನ್ನೀರ್ ನಾವು ಮಿಕ್ಸ್ ಮಾಡ್ಕೊಂಡಿರೋದನ್ನ ಇಕ್ಕೊಬೇಕು. ಸ್ವಲ್ಪ ಫ್ರೈ ಆದರೆ ಸಾಕೋದು. ನೋಡಿ, ಈ ಥರ ಫ್ರೈ ಆಗಬೇಕು. ನಾನು ತೋರಿಸ್ತೀನಿ ತಿರುಗಿಸಿ. ಈ ಥರ ಒಂದೊಂದೇ ಇಟ್ಕೊಂಡು ತಿರುಗಿಸ್ಕೊಳ್ಳೋವಾಗ ನೋಡ್ಕೊಂಡು ತಿರುಗಿಸ್ಕೊಳ್ಳಿ ನೋಡಿ. ಇವಾಗ ತಿರುಗಿಸಿ ತೋರಿಸ್ತಾ ಇದ್ದೀನಿ. ಈ ಥರ ಫ್ರೈ ಆದರೆ ಸಾಕು. ಈ ಥರ ಫ್ರೈ ಆದಮೇಲೆ ನಾವು ಬರ್ಗರ್ ಏನು ತೊಗೊಂಬಂದು ಇಟ್ಕೊಂಡಿರ್ತೀರೋ ಅದನ್ನು ಬಟರಲ್ಲಿ ಸ್ವಲ್ಪ ಬಿಸಿ ಮಾಡಬೇಕು. ನೋಡಿ, ಇದು ಪನ್ನೀರ್ದಾಗಿದೆ. ಈ ಥರ ಆದರೆ ಸಾಕು. ನೆಕ್ಸ್ಟ್ ಇವಾಗ ಬಟರ್ ಹಾಕ್ಕೊಂಡು ಬನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಬರ್ಗರ್ ಬನ್ ಏನಿರುತ್ತೋ ಅದನ್ನು ಬಿಸಿ ಮಾಡ್ಕೊಬೇಕು. ಇದು ಬಿಸಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಬಟರ್ ಒಂದು ಸ್ವಲ್ಪ ಕರಗಿಸ್ಕೊಂಡ್ಬಿಟ್ಟು 1 ಸ್ಪೂನ್ ಆಗುವಷ್ಟು ಬನ್ ಮೇಲೆ ಇದು ಮಾಡ್ಕೊಬೇಕು, ಸ್ಪ್ರೆಡ್ ಮಾಡ್ಕೊಬೇಕು ನೋಡಿ. ಈ ಥರ ಬಟರ್ ಹಾಕ್ಕೊಂಬಿಟ್ಟು ಮತ್ತು ಪನ್ನೀರ್ ಇಕ್ಕೊಬೇಕು. ಪನ್ನೀರ್ ಇಕ್ಕೊಂಡ್ಮೇಲೆ ಸಾಸ್ ನಾವೇನು ಮಾಡ್ಕೊಂಡಿರ್ತೀರೋ ಆ ಸಾಸ್ ಹಾಕ್ಕೊಬೇಕು. ಸಾಸ್ ಹಾಕ್ಕೊಂಡ್ಮೇಲೆ ನಿಮ್ಗೆ ಸಾಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದು ನನ್ನ ಮಗಳೇ ಮಾಡಿರೋದು, ಯಾರು ಬೇಕಾದರೂ ಮಾಡ್ಬೋದು ಇದನ್ನು ನೋಡಿ. ಈರುಳ್ಳಿ ಸ್ಲೈಸ್ ಮಾಡಿರೋದು, ನೀವು ಎಷ್ಟು ಬೇಕಾದರೂ ಇಟ್ಕೊಬೋದು ನಿಮ್ಮ ಟೇಸ್ಟ್ ತಕ್ಕಂಗೆ. ನಾನಿಲ್ಲಿ 4 ಇಟ್ಕೊಂಡಿದ್ದೀನಿ, 4 3 ಮತ್ತು ಟೊಮೆಟೊ 1-2 ಅದು ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ನೋಡಿ, ಇದು ಸಾಸು ಅದ್ರ ಮೇಲೆ ಹಾಕ್ಬಿಟ್ಟು
ಚೀಸ್ ಸ್ಲೈಸ್ ಚೀಸ್ ಸಿಗುತ್ತೆ, ಅದನ್ನು ಹಾಕ್ಕೊಬೇಕು. ನೀವು ಚೀಸ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಸ್ಲೈಸ್ ಚೀಸ್ ಆದರೆ ಚೆನ್ನಾಗಿರುತ್ತೆ. ಇವಾಗ ಮತ್ತೆ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಚೀಸ್ ಸ್ವಲ್ಪ ಕರಗ್ದಂಗೆ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಓವನಲ್ಲಿ ಕೂಡ ಬಿಸಿ ಮಾಡ್ಕೊಬೋದು. ಅದನ್ನು ಒಂದು 5 ಮಿನಿಟ್ಸು ಇಲ್ಲ 2 ಮಿನಿಟ್ಸು ಇಕ್ಕಿದ್ರೆ ಸಾಕು. ನೋಡಿ, ಈ ಥರ ಬಿಸಿ ಮಾಡ್ಕೊಬೇಕು. ಉಲ್ಟಾ ಮತ್ತು ಸೀದಾ ಎರಡು ಸೈಡು ಫ್ರೈ ಮಾಡ್ಕೊಂಡ್ಮೇಲೆ ಹೋಮ್ ಮೇಡ್ ಬರ್ಗರ್ ರೆಡಿ ಆಗಿದೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.